ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ. ಸಂಸ್ಕೃತದಲ್ಲಿ ಎರಡು ಸಂಸ್ಕೃತ ಶಬ್ದಗಳು ಸೇರಿದಾಗ ಪರಸ್ಪರ ಎದುರಾದ ಅಕ್ಷರಗಳ ನಡುವೆ ಸಂಧಿಯಾದರೆ ಅದನ್ನು ಸಂಸ್ಕೃತ ಸಂಧಿ ಎಂದು ಕರೆಯುತ್ತಾರೆ. ಹೀಗೆ ಎರಡು ಸಂಸ್ಕೃತ ಶಬ್ದಗಳು ಸೇರಿದಾಗ ಪರಸ್ಪರ ಎದುರಾದ ಅಕ್ಷರಗಳ ನಡುವೆ ಸಂಧಿಯಾದರೆ ಅದು ಸಂಸ್ಕೃತ ಸಂಧಿಯಾಗುತ್ತದೆ. ಇದರಲ್ಲಿ ಸವರ್ಣ ದೀರ್ಘ ಸಂಧಿ. ಒಂದೇ ಜಾತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ ದೀರ್ಘ ರೂಪ ಪಡೆಯುವುದೇ ಸವರ್ಣ ದೀರ್ಘ ಸಂಧಿ. ಹೀಗೆ ಒಂದೇ ರೀತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ ದೀರ್ಘ ರೂಪ ಪಡೆಯುವುದೇ ಸವರ್ಣ ದೀರ್ಘ ಸಂಧಿ. ಪೂರ್ವ ಪದದ ಕೊನೆಯಲ್ಲಿ ಆ, ಉತ್ತರ ಪದದ ಮೊದಲಲ್ಲಿ ಆ ಸೇರಿ ಆಗುವುದು ಆ. ಹಾಗೆ ಈ ಸೇರಿ ಈ ಆಗುವುದು, ಉ ಸೇರಿ ಉ ಆಗುವುದು. ಪೂರ್ವ ಪದದ ಕೊನೆಯ ಅಕ್ಷರ ದೀರ್ಘವಾಗಿದ್ದರೆ ಅಡ್ಡಿ ಏನಿಲ್ಲ. ಅಂತೆಯೇ ಉತ್ತರ ಪದದ ಮೊದಲ ಅಕ್ಷರ ದೀರ್ಘವಾಗಿರಲೇಬಹುದು. ಹೇಗೆ ಪೂರ್ವ ಪದದ ಕೊನೆಯ ಅಕ್ಷರ ದೀರ್ಘವಾಗಿರಬೇಕಂತೇನಿಲ್ಲ, ಆದರೆ ಉತ್ತರ ಪದದ ಮೊದಲ ಅಕ್ಷರ ದೀರ್ಘವಾಗಿರಲೇಬೇಕು. ಓಕೆ. ದೇವ ಪ್ಲಸ್ ಆಸುರ ದೇವಾಸುರ, ದೇವ ಪ್ಲಸ್ ಆಲಯ ದೇವಾಲಯ, ಮಹಾ ಪ್ಲಸ್ ಆತ್ಮ ಮಹಾತ್ಮ, ರವಿ ಪ್ಲಸ್ ಇಂದ್ರ ರವೀಂದ್ರ, ಗಿರಿ ಪ್ಲಸ್ ಈಶ ಗಿರೀಶ, ಗುರು ಪ್ಲಸ್ ಉಪದೇಶ ಗುರುಪದೇಶ. ಇಲ್ಲಿ ನೋಡಿ, ದೇವ ಆಯಿತು, ಆಸುರ ಆಯಿತು, ದೇವಾಸುರ ಆಯಿತು. ಅದೇ ಥರ ದೇವ ಆಲಯ ದೇವಾಲಯ ಆಯಿತು, ಮಹಾ ಆತ್ಮ ಮಹಾತ್ಮ, ರವಿ ಇಂದ್ರ ರವೀಂದ್ರ, ಗಿರಿ ಈಶ ಗಿರೀಶ, ಗುರು ಉಪದೇಶ ಗುರುಪದೇಶ. ಈ ಥರ ಆಕಾರದ ಮುಂದೆ ಈ ಈಕಾರ ಬಂದಾಗ ಏಕಾರವು ನೋಡಿ ಗುಣಸಂಧಿಯನ್ನು ತಗೊಳ್ಳೋಣ. ಗುಣಸಂಧಿ ಅಂತ ಹೇಳಿದರೆ ನೋಡಿ, ಆಕಾರದ ಮುಂದೆ ಈ ಈಕಾರ ಬಂದಾಗ ಏಕಾರವು ಆಕಾರದ ಮುಂದೆ ಆಕಾರದ ಮುಂದೆ ಅಂತ ಹೇಳಿದರೆ ಪೂರ್ವ ಪದದಲ್ಲಿ ಆಕಾರ ಬಂದು ಈ ಈಕಾರವು ಉತ್ತರ ಪದದಲ್ಲಿ ಬಂದಾಗ ಆದೇಶವಾದಾಗ ಅದು ಏಕಾರ ಆಗ್ತದೆ. ಅಥವಾ ಆಕಾರ ಪೂರ್ವ ಪದದಲ್ಲಿ ಬಂದು ಉಕಾರವು ಉತ್ತರ ಪದದಲ್ಲಿ ಬಂದಾಗ ಓಕಾರ ಬರ್ತದೆ. ಅದೇ ಥರ ಆಕಾರವು ಪೂರ್ವ ಪದದಲ್ಲಿ ಬಂದು ಋಕಾರವು ಉತ್ತರ ಪದದಲ್ಲಿ ಬಂದಾಗ ಅರ್ಕಾರವು ಆದೇಶವಾಗಿ ಬರ್ತದೆ. ಇಲ್ಲಿ ನೋಡಿ, ಸುರ ಆ ಬಂತು, ಇಂದ್ರ ಈ ಬಂತು, ಸುರೇಂದ್ರ ಆದೇಶವಾದಾಗ ಸುರೇ ಏ ಬಂತು, ಸುರೇಂದ್ರ ಆಯಿತು. ಅದೇ ಥರ ದೇವ ಆ ಈಶ ಈ ಬಂತು, ದೇವೇಶ ಏ ಬಂತು. ಅದೇ ಥರ ಚಂದ್ರ ಉದಯ ಚಂದ್ರೋದಯ ಚಂದ್ರೋ ಓ ಬಂತು ಆದೇಶವಾಗಿ. ಮಹಾ ಋಷಿ ಮಹರ್ ಅರ್ ಬಂತು, ಮಹರ್ಷಿ. ಇದು ಗುಣಸಂಧಿ. ಆಕಾರದ ಮುಂದೆ ಈ ಈಕಾರ ಬಂದಾಗ ಏಕಾರವು, ಆಕಾರದ ಮುಂದೆ ಉಕಾರ ಬಂದಾಗ ಓಕಾರವು, ಆಕಾರದ ಮುಂದೆ ಋಕಾರ ಬಂದಾಗ ಅರ್ಕಾರವು ಬಂದಾಗ ಅದು ಗುಣಸಂಧಿ ಎಂದು ಕರೀತಾರೆ. ಓಕೆ. ನೆಕ್ಸ್ಟ್ ವೃದ್ಧಿ ಸಂಧಿ. ಆಕಾರದ ಮುಂದೆ ಐಕಾರವು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು. ಹೀಗೆ ಆಕಾರದ ಮುಂದೆ ಐಕಾರವು ಬಂದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಆದೇಶವಾಗಿಯೂ, ಆಕಾರದ ಮುಂದೆ ಔಕಾರವು ಬರವಾದರೆ ಅವೆರಡ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬಂದರೆ ಅದು ವೃದ್ಧಿ ಸಂಧಿ. ಯಾವ ಸಂಧಿ? ವೃದ್ಧಿ ಸಂಧಿ. ಇಲ್ಲಿ ನೋಡಿ, ಏಕ ಪ್ಲಸ್ ಏಕ ಏಕೈಕ. ಇಲ್ಲಿ ಆ ಅಕ್ಷರದಲ್ಲಿ ಏ ಬಂದಾಗ ಅದು ಐ ಆಗಿ ಮಾರ್ಪಾಡಾಯಿತು. ಆಕಾರದ ಮುಂದೆ ಏಕಾರ ಬಂದಾಗ ಅದು ಐ ಆಯಿತು. ಏಕ ಪ್ಲಸ್ ಏಕ ಏಕೈಕ. ಓಕೆ. ನೆಕ್ಸ್ಟ್ ನೋಡಿ, ಶಿವ ಐಕ್ಯ ಶಿವೈಕ್ಯ. ಔಷಧ ವನೌಷಧ. ಇಲ್ಲಿ ನೋಡಿ, ಅದನ್ನು ವಿಗ್ರಹವಾಗಿ ಬರೆದಾಗ ವನೌಷಧ ವಿಗ್ರಹವಾಗಿ ಹೇಗೆ ನೋಡಿ, ವನ ಪ್ಲಸ್ ಔಷಧ ಅಲ್ಲ, ವನ ಪ್ಲಸ್ ಔಷಧ ವನೌಷಧ. ಎಕ್ಸಾಮಿಗೆ ಬರ್ತದೆ ಇದು ವಿಗ್ರಹವಾಗಿ ಹೇಗೆ ಬರೀಲಿಕ್ಕೆ ಅಂತ ಪ್ರಿವಿಯಸ್ ಇಯರ್ ಎಕ್ಸಾಮಿಗೆ ಬಂದಿದೆ. ವಿಗ್ರಹವಾಗಿ ವನೌಷಧ ವಿಗ್ರಹವಾಗಿ ಹೇಗೆ ವನ ಪ್ಲಸ್ ಔಷಧ ಅಲ್ಲ ಔಷಧ. ಓಕೆ. ಆಗ ಅದು ವನೌಷಧ ಆಗಿ ಮಾರ್ಪಾಡುತ್ತದೆ. ಓ ಅಂದಾಗ ಅವು ಆಗಿ ಮಾರ್ಪಾಡಾಗ್ತದೆ. ಓಕೆ. ಮಹಾ ಔದರ್ಯ ಮನೌದರ್ಯ. ಓಕೆ. ಹೀಗೆ ಮಹಾ ಔದರ್ಯ ಮಹಾೌದರ್ಯ. ಓಕೆ. ನೆಕ್ಸ್ಟ್ ಎಂಡ್ ಸಂಧಿ. ಈ ಉ ಋ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಕಾರಗಳಿಗೆ ಯಾಕಾರವು, ಉ ಕಾರಗಳಿಗೆ ಉಕಾರವು, ಋ ಕಾರಗಳಿಗೆ ಋಕಾರವು ಆದೇಶವಾಗಿದ್ದರು ಎಂಡ್ ಸಂಧಿ. ಆ ಥರ ಈ ಉ ಋ ಈ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಅಂತ ಹೇಳಿದರೆ ಹೀಗೆ ಈ ಅಲ್ಲದೆ ಅಥವಾ ಊಗೆ ಹೂ ಅಲ್ಲದೆ ಬೇರೆ ಅಕ್ಷರ ಬರೋದು. ಇಲ್ಲಿ ನೋಡಿ ಯಾವ ಥರ ಅಂತ ಹೇಳಿದರೆ, ಇತಿ ಆದಿ ಇತ್ಯಾದಿ ವಿಗ್ರಹವಾಗಿ ಬರೆಯೋದು ನೋಡಿ. ಜಾತಿ ಅತೀತ ಜಾತ್ಯಾತೀತ ಸ್ಪೆಲ್ಲಿಂಗ್ ಬರ್ತದೆ. ಜಾತ್ಯಾತೀತ ಬರೆಯೋದು ಅಂತ ಹೇಳಿದರೆ. ಓಕೆ. ಇತ್ತಿ ಈ ಬಂತು, ಅದಕ್ಕೆ ಆದಿ ಆ ಬಂತು, ಅದು ಇತ್ಯಾದಿ ಯಾ ಬಂತು, ಅಲ್ಲಿ ಆದೇಶವಾದಾಗ ಅದು ಇತ್ಯಾದಿ. ಈ ಪ್ಲಸ್ ಆ ಈಕ್ವಲ್ ಟು ಯಾ ಬಂತು. ಅದೇ ಥರ ಜಾತಿ ಈ ಅತೀತ ಚಿಕ್ಕ ಆ ಬಂತು, ಅದಕ್ಕೆ ಜಾತ್ಯಾತೀತ ಯಾ ಬಂತು. ಓಕೆ. ಈ ಉ ಋ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಆದರೆ ಸವರ್ಣವಲ್ಲದ ಅಂತ ಈಗೆ ಈ ಬರದೆ ಊಗೆ ಹೂ ಬರದೆ ಆನ ಅಥವಾ ಆನ ಆ ಅಕ್ಷರ ಬಂದು ಪರವಾದರೆ ಈ ಕಾರಗಳಿಗೆ ಯಾಕಾರ ಬರ್ತದೆ, ಉ ಕಾರಗಳಿಗೆ ಊಕಾರ ಬರ್ತದೆ, ಋ ಕಾರಗಳಿಗೆ ಋಕಾರ ಬರ್ತದೆ. ಅದಕ್ಕೆ ಎಂಡ್ ಸಂಧಿ ಎಂದು ಕರಿತೇವೆ. ಇಲ್ಲಿ ಪ್ರತಿ
ಪ್ರತಿ ಈ ಬಂತು, ಅಲ್ಲಿ ಉಪಕಾರ ಅಂತ ಬಂತು, ಅದಕ್ಕೆ ಈ ಬರಲಿಲ್ಲ. ಪ್ರತಿ ಉಪಕಾರ ಯಾ ಅಕ್ಷರ ಬಂತು. ಮನು ಪ್ಲಸ್ ಅಂತರ ಮನ್ವಂತರ ವಾ ಬಂತು. ಇಲ್ಲಿ ಊಗೆ ಆ ಅಕ್ಷರ ಬಂದು ಆಗ ವಾ ಅಕ್ಷರ ಆದೇಶವಾಗಿ ಬಂತು. ಗುರು ಉ ಆಜ್ಞೆ ಗುರುವಾಜ್ಞೆ ಆಗ ವಾ ಬಂತು, ಗುರುವಾಜ್ಞೆ. ಪಿತೃ ಅರ್ಜಿತ ದೊಡ್ಡ ಅರ್ಜಿತ ಅಂತಂದರೆ ಪಿತ್ರಾರ್ಜಿತ ಆಗ ರಾ ಬಂತು, ಪಿತ್ರಾರ್ಜಿತ. ಓಕೆ, ಇದೆಲ್ಲ ಎನ್ ಸಂಧಿ. ಓಕೆ, ಈ ಉ ಋ ಈ ಅಕ್ಷರಗಳಿಗೆ ಸವರ್ಣವಲ್ಲದ ಸವರ್ಣವಲ್ಲ ಅಂತಂದರೆ ಹೀಗೆ ಈ ಬರದೆ ಊಗೆ ಊ ಬರದೆ ಬೇರೆ ಒಂದು ಅಕ್ಷರ ಆನ ಅಥವಾ ಹೀಗೆ ಹೂವ ಅಥವಾ ಊಗೆ ಈಯ ಈ ಥರ ಅಕ್ಷರ ಬಂದು ಯಾವುದರಲ್ಲಿ ಪೂರ್ವಪದದಲ್ಲಿ ಈ ಥರ ಅಕ್ಷರ ಉತ್ತರ ಪದದಲ್ಲಿ ಇದೆ ನೋಡಿ. ಪೂರ್ವಪದದಲ್ಲಿ ಈ ಬರ್ತದೆ, ಉತ್ತರ ಪದದಲ್ಲಿ ಊ ಬರ್ತದೆ, ಅಥವಾ ಈ ಬಂದು ಆ ಬರ್ಬೋದು. ಈ ಥರ ಆದೇಶವಾಗಿ ಬಂದರೆ ಯಾಕಾರ ಈ ಕಡೆಗೆ ಯಾಕಾರ ಬರ್ಬೋದು ಆದೇಶ. ಊ ಕಡೆಗೆ ಊ ಬರ್ಬೋದು, ಋ ಕಡೆಗೆ ಋ ಬರ್ತದೆ. ಓಕೆ, ಇದನ್ನೇ ಎಣ್ಸಂದು ಕರೀತಾರೆ. ಸ್ವಲ್ಪ ಶುಭ ನೋಡಿ. ದೇಶ ಸುತ್ತು ಅನುಭವದ ಪಡೆ. ಪ್ರಕೃತಿ ಸೌಂದರ್ಯವನ್ನು ನೋಡಿ ಆನಂದಿಸಬೇಕೇ ಹೊರತು ಹಾಳು ಮಾಡಬಾರದು. ಪ್ರಕೃತಿ ಬೆಳೆಯಲಿ, ಜೀವರಾಶಿ ಉಳಿಯಲಿ. ಓಕೆ.